ಸ್ಟಾರ್ಟಿಂಗ್ ನೀವು ಬಂದ ತಕ್ಷಣ ಕ್ರಿಸ್ಮಸ್ ಟ್ರೀ ನೋಡ್ತೀರಾ. ಫುಲ್ ಕೇಕ್ ಇಂದಾನೆ ಮಾಡಿದ್ದಾರೆ. 2.5 ಟನ್ಸ್ ಇದೆಯಂತ. ಇದು ರಾಮ ಮಂದಿರ ಕಾನ್ಸೆಪ್ಟ್. ಅಂದ್ರೆ ರಾಮ ಮಂದಿರ ಯಾವ ರೀತಿ ಇದೆ ಅದನ್ನ ಕೇಕ್ ಇಂದ ಮಾಡಿದ್ದಾರೆ. आपके सामने देखो, मैं आपको पेस्ट करके दिखाता हूँ। प्योर कैमल का लेदर है, देखो जलता नहीं है। ओरिजिनल इसकी एक पहचान है। ये देखो नकली बिल्कुल भी मेरे पास ओरिजिनल है, जूती है जो अपने जो पंजाब के आपके पास लेके आए। मैं बेसिकली पटियाला से ಬಂಧುಗಳೇ, ನಾನು ಇವತ್ತು 50th ಆನ್ಯುವಲ್ ಕೇಕ್ ಶೋ ಹತ್ರ ಇದ್ದೀನಿ. ಅಂದ್ರೆ 13 ಡಿಸೆಂಬರ್ ಟು 1 ಜನವರಿ 2025 ಗೆ ಎಂಡ್ ಆಗುತ್ತೆ. 13 ಡಿಸೆಂಬರ್ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಮೊದಲು ಇದು ಸೆಂಟ್ ಜೋಸೆಫ್ ಕಾನ್ವೆಂಟ್ ಇದೆ, UB ಸಿಟಿ, ಅಲ್ಲಿ ನಡೀತಾ ಇತ್ತು. ಬಟ್ ಇದು 50th ಆನ್ಯುವಲ್ ಕೇಕ್ ಶೋ ಆದ್ರಿಂದ ಈ ಸಲ ಪ್ಯಾಲೇಸ್ ಗ್ರೌಂಡ್. ಬನ್ನಿ, ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಯಾವ ರೀತಿಯ ಕೇಕ್ಸ್ ಇದೆ ಅನ್ನೋದು ತೋರಿಸ್ತೀನಿ. ಸ್ಟಾರ್ಟಿಂಗ್ ನೀವು ಬಂದ ತಕ್ಷಣ ಕ್ರಿಸ್ಮಸ್ ಟ್ರೀ ನೋಡ್ಬೋದು. ಫುಲ್ ಕೇಕ್ ಇಂದಾನೆ ಮಾಡಿದ್ದಾರೆ. 2.5 ಟನ್ಸ್ ಇದೆಯಂತ. ಇದು ನೋಡ್ಬೋದು ಎಷ್ಟು ಹೈಟ್ ಇದೆ ಅಂತೇಳಿ. 20 ಫೀಟ್ ಮೇಲಿದೆ ಕ್ರಿಸ್ಮಸ್ ಟ್ರೀ. ನೀವು ಕ್ರಿಸ್ಮಸ್ ಟ್ರೀ ನೋಡಿದ ತಕ್ಷಣ ನಂತರ ನಿಮಗೆ ರಾಮ ಮಂದಿರ ಏನಿದೆ, ರಾಮ ಮಂದಿರದ್ದು ಕೇಕ್ ಇದೆ ನೋಡ್ಬೋದು. ಸಖತ್ತಾಗಿದೆ. ಫುಲ್ ಕೇಕ್ ಇಂದಾನೆ ಮಾಡಿರೋದು. ಇದು ರಾಮ ಮಂದಿರ ಕಾನ್ಸೆಪ್ಟ್. ರಾಮ ಮಂದಿರ ಹೇಗಿದೆಯೋ ಅದನ್ನೇ ಬಿಟ್ಟು ಅದೇ ರೀತಿ ಮಾಡಿದ್ದಾರೆ. ಡೈನಾಸೋರ್ ಎಲ್ಲ ಇದೆ, ಎಲ್ಲ ಕೇಕ್ ಇಂದಾನೆ ಮಾಡಿರೋದು. ಇದು ರಿಯಲ್ ತರ ಕೇಕ್ ಅನ್ನಿಸ್ತಾರೆ. ಇದು ಅಷ್ಟು ಚೆನ್ನಾಗಿದೆ, ರಿಯಲ್ ಆಗಿದೆ. ಅದೆಲ್ಲ ಬೆಟ್ಟ, ಡೈನಾಸರ್ಸು. ಇದು ನೋಡ್ಬೋದು ನೀವು. ಕೆಂಪೇಗೌಡರು, ಮಾಗಡಿ ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರು, ಬೆಂಗಳೂರು ನಿರ್ಮಾತ ನೋಡ್ತಾ ಇದ್ರಿ. ಇದು ಕೂಡ ಕೇಕು. ಎಷ್ಟು ಸಾಲಿಡ್ ಆಗಿ ಮೂಡ್ ಬಂದಿದೆ ನೋಡಿ. ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಹೇಳುತ್ತೆ. ನೋಡ್ಬೋದು ಇಲ್ಲಿ ಕಾಂತಾರ ಇದೆ, ಕಾಂತಾರ ಫಿಲಮ್ ಇದೆ, ಒಳಗೆ RRR ಇದೆ. ಅದೇ ರೀತಿಯಾಗಿ ಅಮಿತಾಬ್ ಬಚ್ಚನ್ ನೋಡ್ಬೋದು. ಜೈಲರ್ ಅಂತಿದೆ, ರಜನಿಕಾಂತ್. ಇದೆಲ್ಲ ಕೇಕಿಂದನೇ ಮಾಡಿರೋದು. ನೋಡಿ, ಇದು ಸ್ಪೀಡ್ ಕಾರ್ಡು ನಿಮಗೆ ತೋರಿಸ್ತಾ ಇದ್ದೀನಿ. ಫುಲ್ ಕೇಕಿಂದನೇ ಮಾಡಿರೋದು. ಅಂದ್ರೆ ಫುಲ್ ಬಂದ್ರೆ ಇಲ್ಲಿ ಕೇಕ್ ವಾಸನೆ ಹೆಂಗ್ ಬರುತ್ತೆ ಅಂತಂದ್ರೆ ಹಾಗೆ ಘಮ 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 ಅಂತಿದೆ ಕೇಕ್ ವಾಸನೆ. ನೋಡ್ಬೋದು ಸ್ಪೀಡ್ ಕಾರ್ಡ್ಸು ಹೇಗಿದೆ ಅಂತೇಳಿ. ಕಾರ್ಟೂನ್ ಕೂಡ ಮಾಡಿದ್ದಾರೆ, ಹೇಗಿದೆ ನೋಡಿ. ಸೂಪರ್ ಆಗಿದೆ. ಇದು ಮ್ಯಾಜಿಕ್ ಬಾಯ್, ಪ್ಲೇಯಿಂಗ್ ಬಾಯ್ ತರ ಸಗದಾಗಿದೆ ಕೇಕ್. ಜಿಂಕೆ ಇದೆ, ಫುಲ್ ಕೇಕ್ ಚೆನ್ನಾಗಿದೆ ನೋಡಿ. ಜಿಂಕೆಗಳು 2 ಮತ್ತು ಮರಿ ಇದೆ. ಸ್ಪೋರ್ಟ್ಸ್ ವೆಹಿಕಲ್ ಮಕ್ಕಳಿಗೆ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ. ಸ್ಪೋರ್ಟ್ಸ್ ವೆಹಿಕಲ್ ಫುಲ್ ಮಕ್ಕಳಿಗೆ ಅಟ್ರಾಕ್ಷನ್. ಸ್ಪೋರ್ಟ್ಸ್ ವೆಹಿಕಲ್. ಇದು ಕೃಷ್ಣಂದು ತೋರಿಸಿದ್ದಾರೆ ಫುಲ್ಲು. ಅಂದ್ರೆ ಮೇಲಿಂದ ಬಾಲಕೃಷ್ಣ, ಅಲ್ಲಿಂದ ಬಾಲಕೃಷ್ಣನ್ ತೋರಿಸಿದ್ದಾರೆ. ಅಲ್ಲಿಂದ ಹೇಗೆ ಕೃಷ್ಣಂದು ಇದೆ ಬೆಳೆದು ಬಂದ ರೀತಿ ಎಲ್ಲ ತೋರಿಸ್ತಾ ಇದ್ದಾರೆ ಇಲ್ಲಿ. ಚೆನ್ನಾಗಿದೆ ಕೇಕ್ ಇದು. ಸಕಲಾಗಿದೆ.
ಒಟ್ಟು ರಾಣಿ ಚಿತ್ರನ ಕೇಕಲ್ಲಿ ಮಾಡಿದ್ದಾರೆ. ಸಿಂಹಾಸನದಲ್ಲಿ ಕುಂತಿರೋದು ಸಾಕಾಗಿ ಕಾಣಿಸ್ತಿದೆ. ಒಳ್ಳೆ ರಿಯಲ್ ಆಗಿ ಇದಂಗಿದೆ. ಕೇಕಿಂದ ಇದು ಮಾಡಿರೋದು ಅಷ್ಟು ಸುಲಭ ಅಲ್ಲ ಕೇಕಿಂದ ಮಾಡೋದು. ಅಲ್ಲಿ ನೋಡ್ಬೋದು ಬಾಕ್ಸ್ ಬೇರೆ ಇಟ್ಕೊಂಡಿರೋದು ನೋಡಿ. ನೋಡ್ತಾ ಇದ್ದೀರಾ ರಾಣಿನ? ಯಾವ ರಾಣಿ ಅಂತ ಗೊತ್ತಿಲ್ಲ, ಆದರೆ ಕೇಕಿಂದ ಮಾಡಿದ್ದಾರೆ. ಸೂಪರಾಗಿ ಕಾಣ್ತಾ ಇದೆ. ಮಿಸ್ ಮಾಡಬೇಡಿ, ಬನ್ನಿ ಪ್ಯಾಲೇಸ್ ಗ್ರೌಂಡ್. ಸಾಕಾಗ್ತಿದೆ. ಒಳ್ಳೆ ಕೇಕಿಂದ ಮಾಡಿದಾರೋ ಅಥವಾ ರಿಯಲ್ ಆಗಿ ಏನಾದರೂ ಗೊಂಬೆ ಥರ ಕೂರಿಸಿದಾರೋ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ. ಫುಲ್ಲು ಕೇಕಿಂದನೇ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ ಮುಂದೆಲ್ಲ ಫ್ಲವರ್ಸು, ಇದೆಲ್ಲ ಕೇಕ್ ಇದೆ. ನೋಡ್ತಾ ಇದ್ದೀರಾ ನೀವು? ಮನೆ ಮುಂದ್ಗಡೆ ಫ್ಲವರ್ಸ್ ಇರೋದು, ಬಾಗಿಲು ಎಷ್ಟು ಚೆನ್ನಾಗಿದೆ ನೋಡಿ. ಕೇಕ್ ಸೂಪರ್ ಆಗಿದೆ. ಇಲ್ಲಿ ಗಿಫ್ಟ್ ಕೊಡ್ತಾರಲ್ಲ, ಗಿಫ್ಟ್ ಬಾಕ್ಸಸ್ ಎಲ್ಲ ಇದೆ, ಅದು ಕೂಡ ಮಾಡಿದ್ದಾರೆ. ಸಖತ್ತಾಗಿದೆ. ಇದು ಕೂಡ ಎಲ್ಲ ಗೊಂಬೆಗಳು ಕೂರಿಸಿದಾರೆ ಅನ್ನಂಗಿದೆ. ನ್ಯಾಚುರಲ್ ಆಗಿ ಕೇಕಿಂದಾನೇ ಮಾಡಿರೋದು ಇದೆಲ್ಲ. ಅಡಿಗೆ ಮನೆಯಲ್ಲಿ ಯಾವ ರೀತಿ ಇಲಿಗಳು ಇರ್ತಲ್ಲ ಆ ರೀತಿ ಇಲಿಗಳು ಅಡಿಗೆ ಮಾಡ್ತಾ ಇರೋ ಚಿತ್ರ. ಫುಲ್ಲು ಕೇಕಿಂದ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ತೋರಿಸ್ತೀನಿ ನಿಮಗೆ ಸುತ್ತಲೂ ನೋಡಿ. ಅಲ್ಲೊಂದು ಇಲಿ ಮೇಲೆ ಚಮಟೆ ಇಟ್ಕೊಂಡು ಇದನ್ನು ಮಾಡ್ತಾ ಇದೆ. ಸಖತ್ತಾಗಿದೆ. ನಾನು ಬ್ಯಾಟ್ ಮ್ಯಾನ್ ಅನ್ಕೊಂಡ್ಬಿಟ್ಟೆ ನೋಡಿದ ತಕ್ಷಣ ಇದು ಜೋಕರ್ ಇರಬೇಕು. ಜೋಕರ್ದು ಸಗದ ಮಾಡಿದ್ದಾರೆ ಕೇಕ್ದು. ಇಲ್ಲೆಲ್ಲ ಇದೆ ಇಸ್ಪಿಟಲಲ್ಲಿ ಇಟ್ಟಿರೋದು ಕೂಡ. ಬಾವಿಯಿಂದ ನೀರು ಸೇದೋದು, ಇದು ಕೂಡ ಸಖದ ಮಾಡಿದ್ದಾರೆ. ಸಾಲಿಡ್ ಆಗಿದೆ, ನೋಡ್ಬೋದು ನೀವು. ಬಾವಿಯಲ್ಲಿ ನೀರು ಸೇದೋದು, ಯಾವ ರೀತಿ ಗಿಡ ಅಂದರೆ ಗಿಡ ಬೆಳೆದಿರುತ್ತಲ್ಲ ಬಾವಿ ಸುತ್ತಲೂ, ಅದನ್ನು ಸಖದಾಗಿ ತೋರಿಸಿದ್ದಾರೆ. ಇಲ್ಲಿ ನೋಡ್ಬೋದು ಮಿಕ್ಕಿ ಮೌಸ್ದು ಹೇಗಿದೆ ಅಂತಾರೆ. ಸಾಲಿಡ್ ಆಗಿದೆ, ಸಗದಾಗಿದೆ. ಮಿಕ್ಕಿ ಮೌಸ್ ಕೇಕಿಂದ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗೊಂಬೆ ತರ ಇದೆ, ಕೇಕಿಂದ ಅನ್ಸೋದೇ ಇಲ್ಲ. ಇದು ಅಷ್ಟು ಚೆನ್ನಾಗಿದೆ. ಸಖತ್ತಾಗಿ ಮೂಡು ಬಂದಿದೆ ಕೇಕಿಂದ. ಸೂಪರ್ ಆಗಿದೆ ಇದು ಮಾತ್ರ. ನೋಡಿ ವೀಣೆ ಇದೆ, ತಬಲಾ ಇದೆ, ಗಿಟಾರ್, ಪಿಯಾನೋ ಎಲ್ಲ ಇದೆ. ಸಖತ್ತಾಗಿ ಮಾಡಿದ್ದಾರೆ. ಹಾಯ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ? ಕ್ರಿಸ್ಮಸ್ಗೋಸ್ಕರ ಮಾಡಿರೋದು. ಡಿಸೆಂಬರ್ 13 ಇವತ್ತಿಂದ ಸ್ಟಾರ್ಟ್ ಆಗಿದೆ. ಫ್ರೈಡೆ 1 2025 ವರ್ಗೂ ಇರುತ್ತೆ. ಬನ್ನಿ, ಸಖತ್ತಾಗಿ 11 ಗಂಟೆಯಿಂದ ಅಂದ್ರೆ ಮಾರ್ನಿಂಗ್ 11 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ. ಎವ್ರಿ ಡೇ ಇರುತ್ತೆ. ಅದೇ ರೀತಿ ಏನು 20 ಕೇಕ್ಸ್ ಇದೆ. 20 ಕೇಕಲ್ಲಿ ವೆರೈಟೀಸ್ ಆಫ್ ಕೇಕ್ ಇದರಲ್ಲಿ ಮಾಡಿದ್ದಾರೆ. ನೋಡ್ಬೋದು ನೀವು, ಹಿಂದ್ಗಡೆ ಕಾಣಿಸ್ತಾ ಇದೆ ಕ್ರಿಸ್ಮಸ್ ಟ್ರೀ. ಅದೇ ತರ ಆ ಕಡೆನೂ ಕಾಣಿಸ್ತಿದೆ ರಾಮ ಮಂದಿರ. ಮತ್ತು ಪರ್ಚೇಸಿಂಗ್ ಐಟಮ್ಗೋಸ್ಕರ ಸ್ಟಾಲ್ಸ್ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಸ್ಟಾಲ್ಸ್ ಇದೆ. ಬನ್ನಿ ನೋಡೋಣ ಯಾವ ರೀತಿಯ ಐಟಮ್ಸ್ಗಳು ಅದೆಲ್ಲ ತೋರಿಸ್ತಾರೆ.
ಮೂರು ಸೈಜ್ ಬರುತ್ತೆ, 3 by 6 ಅಡಿ, 4 by 6 ಅಡಿ, 5 by 7 ಅಡಿ. 3 by 6 ಫೋಲ್ಡ್ ಮಾಡಿದ್ರೆ ಈ ತರ ಬರುತ್ತೆ. ಈ ತರ ಬರುತ್ತೆ. 4 by 6 ಇದು ಒಬ್ರು ದೊಡ್ಡವರು ಒಬ್ರು ಚಿಕ್ಕವ್ರು ಮಲ್ಕೋಬಹುದು. ಇದು 5 by 6 ಇಬ್ಬರು ದೊಡ್ಡವರು ಆರಾಮಾಗಿ ಮಲ್ಕೋಬಹುದು. ಆಮೇಲೆ ಬೆಡ್ ಸ್ಪೇಸ್ ಅದೆಲ್ಲ ಬರುತ್ತೆ. ಫೋಲ್ಡ್ ಮಾಡಿ ನೀವು ಎಲ್ಲಿ ಬೇಕು ಅಂತ. 5 by 7 ಅಡಿ ಇಬ್ಬರು ದೊಡ್ಡವರು ಆರಾಮಾಗಿ ಮಲ್ಕೊಬಹುದು. 6 ಅಡಿ ಇರೋರು ಮಲ್ಕೊಬಹುದು. 5 by 7. ಇದು 5 by 7. ಅದು 4 by 6 ಸೈಜ್. ಇದು 3 by 6 ಚಿಕ್ಕದು, ಫುಲ್ ಚಿಕ್ಕದು. ಇದು ನಿಮಗೆ ಒಬ್ಬರು ದೊಡ್ಡವರು ಆರಾಮಾಗಿ ಮಲ್ಕೊಬಹುದು. ಇದು ಹಾಸ್ಟೆಲ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಔಟ್ ಸೈಡ್ ಹೋಗ್ಬೇಕಾದ್ರೆ ನೀವು ಎಲ್ಲಿ ಬೇಕೋ ಅಲ್ಲಿ ಕ್ಯಾರಿ ಮಾಡ್ಬೋದು. ಟ್ರಿಪ್ ಹೋಗೋದಕ್ಕೆ ಮಾಡೋದಕ್ಕೆ ಒನ್ ಡೇ ಟ್ರಿಪ್ ಹೋಗೋದಕ್ಕೆ. ಆಮೇಲೆ ಅದು ಬಂದ್ಬಿಟ್ಟು ಬೆಡ್ ಸ್ಪೇಸ್ ಡಬಲ್ ಸೈಡ್ ಯೂಸ್ ಮಾಡ್ಕೊಬಹುದು. ಕಾಟನ್ ಫ್ಯಾಬ್ರಿಕ್ ಒಳಗಡೆ ರೆಕ್ರಾನ್ ಮೆಟೀರಿಯಲ್ ಸಾಫ್ಟ್ ಆಗಿರುತ್ತೆ. ನಿಮಗೆ ಮೆಟೀರಿಯಲ್ ಕುಷನ್ ಎಫೆಕ್ಟ್ ಇರುತ್ತೆ. ಸೊ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಬೆಡ್ ಸ್ಪ್ರೆಡ್. ಇದು ಬಂದ್ಬಿಟ್ಟು 2500 rupees ಇದೆ ಒಂದು ಪೀಸು. ಇಲ್ಲಿ ಆಫರ್ ಕೊಡ್ತಾ ಇದೀವಿ 3500ಕ್ಕೆ 2 ಪೀಸು. 2 ಪೀಸ್ ಆಫರ್. ಕ್ರಿಸ್ಮಸ್ ಆಫರು, ಈ ಕೇಕ್ ಶೋ ಆಫರ್. ಇದೆಲ್ಲ ಒಂದು ಫಸ್ಟ್ ಕಾಪೀಸ್ ಆಫ್ ಮೊಡಾಲ್ 3 ಇಂದ ಸ್ಟಾರ್ಟ್ ಆಗುತ್ತೆ. ಮೊಡಾಲ್ ಇಸ್ ಟೈಪ್ ಆಫ್ ಸಿಲ್ಕ್, ಪ್ಯೂರ್ ವೆಜಿಟೇಬಲ್ ಪ್ರಿಂಟ್ ಆಗಿರುತ್ತೆ. ಸೊ ಕ್ಲಾತ್ ಇಸ್ ವೆರಿ ಫ್ಲೋಯಿ ಸ್ಯಾರಿ, ವೆರಿ ಈಸಿಲಿ ಕ್ಯಾರಿ ಯೋರ್.
इसको कहते हैं पंजाबी तिल्ले वाली जूती। तो खासकर पंजाब के अंदर नामी जूती और काफी मशहूर जूतियों में से एक है जो आपके सारे मैं पेश कर रहा हूँ। एक मैं कलमकारी जूती लेके आया हूँ जिसको अपने उसको लोफर की डाई में कहते हैं। इसके पंजाब में बहुत ज्यादा क्रेज चला हुआ है, इसको कलमकारी जूती कहते हैं। जो इसके अंदर नीचे पैडिंग दे रखा, डबल पैडिंग है, कुशन पैडिंग के साथ के अंदर रहेगा, जो पहनने के अंदर आपको पूरा रिलैक्स फील करोगे। ठीक है, एक मैं ये क्या लेके आऊँ, एक कलमकारी आपको इससे पहले दिखा दे कि फुलकारी जूती है, इसके अंदर भी डबल पैडिंग में लेके आए कि पैर के अंदर जब आप चलो वॉक करो तब इसके पैर में चुभे ना। एक ये भी ऐसे आर्टिकल है। ठीक है, एक मैं हील के अंदर लेके आऊँ, ये देखो कस्टमर डिपेंडेंट रहती है कि हील पंजाबी जूती हमेशा फ्लैट बनती है, लेकिन इस बार मैं बैंगलोर वालों के लिए स्पेशल हील के अंदर सैंडल लेके आऊँ और स्लीपर भी इसके अंदर सेम आपको आर्टिकल मेरे साथ में आपको देखने को मिलेगा। एक चप्पल के अंदर भी मेरे पास आर्टिकल है, देखो इसके अंदर पूरा मेटल लगा होगा, ये रियल लेदर के अंदर जो चप्पल है जो आपके सामने इसमें देख रहे हैं, इसके मेरे पे कम से कम आपको 24 आर्टिकल जो मेरे पास आपके सामने यहाँ पे देखने को मिलेंगे। कुछ आर्टिकल ऐसे भी है, देखो कलम के अंदर आपको मैं जूती भी दिखाया था, स्लीपर के अंदर है, ये भी बिल्कुल लाइट वेट है, सिलिकॉन सोल होगा जो साथ में जो स्लिप नहीं करता ना क्रैक होता। पूरी जूती को आप इसको फोल्ड कर लीजिए, जूती की जूती वैसे वैसे ये खड़ी रहेगी। देखो आपके सामने क्वालिटी के ऊपर बहुत बेस्ट क्वालिटी के अंदर मल्टीपर्पल आएगा, सैंडल भी रहेगा, स्लीपर भी रहेगा, जो आपके सामने बेंगलोर वाले के स्पेशल लेके आए हो। ठीक, एक मैं जूती की ये देखिए आप स्पेशल कैमल लेदर के प्योर जूती के अंदर है, ये प्योर जूती है जो आपके सामने देखो मैं आपको पेस्ट करके दिखाता हूँ। प्योर कैमल का लेदर है, देखो जलता नहीं है, ओरिजिनल इसकी एक पहचान है। ये देखो नकली बिल्कुल भी मेरे पास ओरिजिनल है जूती है, जो अपने जो पंजाब के आपके पास लेके आया हूँ। मैं बेसिकली पटियाला से रहने वाला हूँ, लेकिन पंजाब और लुधियाना में हमारा हेड ऑफिस है, इसकी सबकी मैन्युफैक्चर अपनी है और रियल जूती। इसके अंदर भी हमने कुशन पैडिंग लगा रखा है, आपके सामने आप देख सकते हो, इसके अंदर भी कुशन पैडिंग है, ये भी बिल्कुल फ्लेक्सिबल है। आपके सामने देखो पूरी जूती मैंने मोड़ दी है, अभी ये जूती देखो ऑटोमेटिक अपनी पोजीशन पे आ जाएगी, इसको हल्का जैसे करना जूती अपनी पोजीशन पे आ जाएगी। ये क्वालिटी भाई आपको एक नंबर और एक बढ़िया क्वालिटी का देखने को आपको मिलेगी। हील के मेरे पास स्लीपर भी मिलेंगे, तो प्यारे आर्टिकल है, ये भी मल्टीपर्पल है, हील के साथ में स्लीपर वहां लेके आया हूँ, फुलकारी कढ़ाई के ऊपर वर्क होगा इसके साथ में, और इसे हील के अंदर इसमें डिजाइनिंग रहेगा। देखो अब हील के अंदर भी आप डिजाइनिंग दे सकते हो। ऐसे आर्टिकल है सभी के अंदर सेम, इसके अंदर डिजाइनिंग अलग अलग है लेकिन वैरायटी सब कुछ सेम है, ये वाले जो आप देख रहे हो। ಫೈಡಿ ಹೇಗೆ ತೋರಿಸಿ, ಹೇಗೆ ಕಾಣುತ್ತೆ? ಹಾ ಫೈಡಿನಾ ಇದು? ಫಿಶ್ ಪ್ರಾನ್ಸ್ ಎಲ್ಲ ಮಾಡ್ಬೋದು, ವೆಜ್ ಆರ್ ನಾನ್ ವೆಜ್. ವೆಜಿಟೇರಿಯನ್ ಅಂದರೆ ಪನ್ನೀರ್ ಟಿಕ್ಕಾ, ಪನ್ನೀರು, ಚಪಾತಿ, ಪರೋಟ, ದೋಸೆ, ಆಲೂ ಆಲೂ ಚಪಾತಿ, ಆಲೂ ಪರೋಟ. ಇದು ನೋಡಿ ಕಾರ್ ವಾಶ್ ಹೈ ಪ್ರೆಷರ್ ಪೋರ್ಟಬಲ್ ಕಾರ್ ವಾಶ್, ಸ್ಪ್ರೇ ವಾಶ್ ಕೂಡ ಮಾಡಿದ್ದೀವಿ. ಎಲ್ಲರಿಗೂ ಸರ್ ವೆಜ್ ಆರ್ ನಾನ್ ವೆಜ್
ಪ್ರೆಸ್ ಮಾಡೋದು ಹಾಗೆ ಓಪನ್ ಮಾಡೋದು. ಒಂದೇ ಸೆಕೆಂಡ್ ರೋಲಿಂಗ್ ಆಗುತ್ತೆ. 40 ಸೆಕೆಂಡ್ ಚಪಾತಿ ನಿಮಗೆ ಪೂರಿ ತರ ಇದರಲ್ಲಿ ಬರೀ ಚಪಾತಿ ಮಾತ್ರ ಅಲ್ಲ, ಒಂದು 21 ಐಟಮ್ ಮಾಡ್ಕೋಬಹುದು. ಚಪಾತಿ ಹೌದು 21 ಐಟಮ್ ಮಾಡ್ಕೋಬಹುದು ಸರ್. ಚಪಾತಿ, ಚಪಾತಿ, ಆಲೂ ಪರೋಟ, ದೋಸಾ, ಹೋಳಿಗೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ವಿರೋಡೈಲ್ ಹಪ್ಪಳ, ಬೆಡ್ ಟೋಸ್ಟ್, ಬೆಡ್ ಸ್ಯಾಂಡ್ವಿಚ್ 21 ಐಟಮ್ ಮಾಡ್ಕೋಬಹುದು. ಹೌದು, ಆಯಿಲ್ ಹಾಕಿ ಯೂಸ್ ಮಾಡ್ಕೋಬಹುದು, ಆಯಿಲ್ ಇಲ್ದಾನು ಬರುತ್ತೆ. ದೋಸಾನು ಉಯ್ಕೋಬಹುದು ನಿಮಗೆ. ಅದೇ ರೀತಿ ಹಪ್ಪಳಾನು ಸುಡಬಹುದು ನಿಮಗೆ. ಯಾವ ರೀತಿ ಹಪ್ಪಳ ಆದ್ರೂ ಹಪ್ಪಳಾನು ಸುಡಬಹುದು ನೋಡಿ. ಇವಾಗ 2 ಕಡೆ ಬೆಂದ ಮೇಲೆ ಮುಚ್ಚಿಟ್ರೆ ಸಾಕು, ಅದೇ ಪೂರಿ ತರ ಊದ್ಕೊಂಡು ಬಂದ್ಬಿಡುತ್ತೆ. ಬ್ರೆಡ್ ಟೋಸ್ಟ್ ಆಗಿದೆ, ಬ್ರೆಡ್ ಟೋಸ್ಟ್ ಮಾಡ್ಕೋಬಹುದು. ಕಡಲೆ ಬೀಜ ಎಲ್ಲ ಹುರ್ಕೋಬಹುದು. ಒಂದು 1/4 kg ಆಗ್ಬಿಟ್ರೆ ಕಡಲೆ ಬೀಜ ಎಲ್ಲ ಹುರ್ಕೋಬಹುದು ನಿಮಗೆ. ಎಂಚಲ್ಲಿ ಏನೇನ್ ಐಟಮ್ ಮಾಡ್ತೀರಾ ಎಲ್ಲ 40 ಐಟಮ್ ಆಯಿಲ್ ಹಾಕಿ ಯೂಸ್ ಮಾಡ್ಕೋಬಹುದು, ಆಯಿಲ್ ಇಲ್ದಾನು ಬರುತ್ತೆ. ಫುಡ್ ಕೋರ್ಟ್ ಇದೆ ಇಲ್ಲಿ. ಫುಡ್ ಕೋರ್ಟ್ ಇಲ್ಲಿ ವೆರೈಟಿ ಸ್ನಾಕ್ಸ್ ಐಟಮ್ಸ್ ಎಲ್ಲ ಇದೆ. ಜ್ಯೂಸ್ ಐಟಮ್ಗಳು, ಸ್ನಾಕ್ಸ್ ಐಟಮ್ಸ್ ಎಲ್ಲಾ ರೀತಿ ಇದೆ. ನೆಕ್ಸ್ಟ್ ನೀವು ಇಲ್ಲಿ ಫುಡ್ ಕೋರ್ಟಿಗೆ ಬರ್ತೀರಾ. ಬಂಧುಗಳೇ ನೋಡಿದ್ರಲ್ವಾ, ಕೇಕ್ ಶೋ ಅಂದ್ರೆ 50th ಆನ್ಯುವಲ್ ಕೇಕ್ ಶೋ ಪ್ಯಾಲೇಸ್ ಗ್ರೌಂಡ್ ಗೇಟ್ ನಂಬರ್ 2 ತ್ರಿಪುರ ವಾಸಿನಿ ಪ್ಲೇಸ್ ಗ್ರೌಂಡ್ ಅಂತಿದೆ. ಇದು ಆಕ್ಚುಲಿ 13 ಡಿಸೆಂಬರ್ ಇಂದ 1 ಜನವರಿ 2025 ವರೆಗೂ ಇರುತ್ತೆ. ಬನ್ನಿ ಒಮ್ಮೆ ಭೇಟಿ ಮಾಡಿ. ಯಾಕಂದ್ರೆ ಇವತ್ತಿನ 13 ನಾನು ಫಸ್ಟ್ ಡೇ ವಿಡಿಯೋ ಮಾಡ್ತಾ ಇದ್ದೀನಿ. 13 ಡಿಸೆಂಬರ್ ಇಂದ 1 ಜನವರಿ 2025 ವರೆಗೂ ಇರುತ್ತೆ. ಗೇಟ್ ನಂಬರ್ 2 ಸೂಪರ್ ಆಗಿದೆ. ಇದ್ರ ಜೊತೆಗೆ ಕೇಕ್, ವೆರೈಟೀಸ್ ಆಫ್ ಕೇಕ್ಸ್ ಅಂಡ್ ಫುಡ್ ಕೋರ್ಟ್ ಕೂಡ ಇದೆ. ಮತ್ತೆ ಪರ್ಚೇಸಿಂಗ್ ಐಟಮ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ನೀವು ಬಂದ್ರೆ ಒಂದು 2-3 ಅವರ್ಸ್ ಎಂಜಾಯ್ ಮಾಡ್ತೇವೆ. ಒಂದು ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದೇ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್.